ಆಹಾ, ನಮ್ಮೂರು ನಮ್ಮ ತೋಟಕ್ಕಿಂತ ಈ ಜಾಗ ಎಷ್ಟು ಪ್ರಶಾಂತವಾಗಿದೆ ಅಲ್ವಾ? ನಿಲ್ಸು 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 ನಿಲ್ಸು. ಚಿಕ್ಕದಣಿ, ಇನ್ನು ಎಷ್ಟೊತ್ತು ಮನೆ ಬಂದಿಲ್ಲ? ಆ ಮನೆ ನೀನೇ ಹಿಡ್ಕೊಳಪ್ಪ. ಇಲ್ಲೊಂದು ಜಿಂಕೆ ಹೋಯ್ತು ನೋಡಿದ್ಯಾ, ಪುಟ್ಪುಟಾಣಿದು. ರಾಚಪ್ಪ, ಚಿಕ್ಕದಣಿಗಳೇ, ನೀನು ಹೋಗು, ನಾನು ಆಮೇಲೆ ಬರ್ತೀನಿ. ನಡ್ಕೊಂಡ ನೀವಾ? ಯಾಕಪ್ಪ ಕಾಣಿಸ್ತಿಲ್ವಾ? ನಡೀರಿ ಸ್ವಾಮಿ. ಹಾಂ, ಆಮೇಲೆ ಒಂದು ಮುಖ್ಯವಾದ ವಿಷಯ. ಬಟ್ಟೆ ಬಿಚ್ಚು ಬಿಚ್ಚು ಹೇಳ್ತೀನಿ, ಬೇಗ. ಈಗ ಸರಿಯಾಗಿದೆ. ರಾಚಪ್ಪ, ನಾನು ಈ ಎಸ್ಟೇಟ್ ಓನರ್ ಅಂತ ನನಗೆ, ನಿನಗೆ, ಮ್ಯಾನೇಜರ್ಗೆ ಬಿಟ್ಟರೆ ಇಡೀ ಪೊನ್ನಂಪೇಟೆಯಲ್ಲಿ ಯಾರಿಗೂ ಗೊತ್ತಾಗಬಾರ್ದು. ರೈಟ್ ರೈಟ್. ಮಳೆ ಹೋಗಿ ಸ್ವಾಮಿ. ಅಬ್ಬಾ, ನಮ್ಮಿಂದ ಚೆನ್ನಾಗಿದೆಯಲ್ಲೇ ನೀನು. ಇಷ್ಟೊಂದು ಚಂದ ಎಲ್ಲಿಂದ ಬಂತೆ ನಿಂಗೆ? ಈ ಮಣ್ಣಿಂದನಾ? ಈ ಮಳೆಯಿಂದನಾ? ಈ ಕಾಡಿಂದನಾ? ನಾನು ಇದೇ ಮಣ್ಣಲ್ಲಿ ಓಡಾಡೋದು, ಇದೇ ಮಳೆಯಲ್ಲಿ ನೆನೆಯೋದು, ಇದೇ ಕಾಡಲ್ಲಿ ಸುತ್ತಾಡೋದು. ಆದರೂ ನಿನ್ನಷ್ಟು ಚಂದ ನಾನು ಯಾಕಿಲ್ಲ? ನಿನ್ನನ್ನು ಮುಟ್ಕೋಬೇಕು ಅಂತ ಆಸೆ, ಆದರೆ ನಿಂಗೆ ನೋವು ಆಗುತ್ತಲ್ಲ. ಆಮೇಲೆ ಇವಳ ಚಿಟ್ಟೆ ಕೂತ್ಕೊಂಡ್ರೆ ಬಿಟ್ಬಿಡಿ, ದುಮ್ಮೆ ಹತ್ರಕ್ಕೆ ಬಂದ್ರೆ ಸೇರಿಸ್ಬೇಡಿ. ತಡಿಯೋ, ಅವನು ಭಾರ ಜಾಸ್ತಿ. ಎಲ್ಲರಿಗೂ ಗೊತ್ತಾಯ್ತಾ? ಸರಿ, ನಾನಿನ್ ಬರ್ಲಾ? ತುಂಬಾ ಕೆಲಸ ಇದೆ ಕಣೆ, ನಾಳೆ ಬಂದು ಮಾತಾಡ್ತೀನಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಚಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಅಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.